ಹರಿ ಓಂ ನಮಸ್ಕಾರ ವೀಕ್ಷಕರೇ, ಜ್ಯೋತಿ ಬಳೆಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಈ ದಿನ ನೋಡ್ರಿ, ಕಾರ್ತಿಕ ಮಾಸದಲ್ಲಿ ಹಚ್ಚುವಂತಹ ವಿಶೇಷ ಬತ್ತಿ ಅಂತಲೇ ಹೇಳ್ಬೋದು. ಕೃತಿಕಾ ನಕ್ಷತ್ರ ಬತ್ತಿ ಅಂತ ಕರೀತಾರೆ, ಮತ್ತು ನಕ್ಷತ್ರ ಬತ್ತಿ ಅಂತ ಕೂಡ ಕರೀತಾರೆ ನೋಡ್ರಿ. ಈ ಒಂದು ಬತ್ತಿಯನ್ನು ಮಾಡೋದಕ್ಕೆ ಶುದ್ಧವಾದ ಒಂದು ಹಳ್ಳಿ ತೊಗೊಳ್ರಿ, ಕಾಟನ್ನ, ಮತ್ತು ಹಸಿ ಹಾಲನ್ನು ತೊಗೊಳ್ರಿ. ಆನಂತರ ನೋಡ್ರಿ, ಈ ಒಂದು ಬತ್ತಿಯನ್ನು ಬೆಳಗ್ಗೆ ನಕ್ಷತ್ರಗಳಿರುವಾಗ ಹಚ್ಚುವಂಥದ್ದು ನೋಡ್ರಿ. ಈ ಥರ ಬತ್ತಿಯನ್ನು ನಾವೇನಪ್ಪ ಅಂದ್ರೆ 5 ಭಾಗಗಳಾಗಿ ಮಾಡ್ಕೋಬೇಕು. ಮೊದಲು 5 ಭಾಗಗಳಾಗಿ ಮಾಡಿಕೊಂಡು ಒಂದೊಂದು ಭಾಗದಲ್ಲಿ ಒಂದೊಂದು ಭಗವಂತನ ಚಿಂತನೆ ಅಂತಲೇ ಹೇಳ್ಬೋದು ನೋಡ್ರಿ. ಪ್ರದ್ಯುಮ್ನ, ಅನಿರುದ್ಧ, ಸಂಕರ್ಷಣ, ವಾಸುದೇವ, ನಾರಾಯಣ ಅಂತ ನಾವು ಈ ದೇವರ ಚಿಂತನೆಯನ್ನು ಮಾಡಿಕೊಂಡು ಇದನ್ನು ಆ ನಂತರ ಈ 5 ಭಾಗಗಳನ್ನು ಒಂದು ಕಡೆ ಇದನ್ನು ಜೋಡಿಸ್ಕೋಬೇಕು. ಕಾರ್ತಿಕ ಮಾಸದಲ್ಲಿ ನೋಡ್ರಿ ಹಚ್ಚುವಂಥ ಆಶ್ವೀಜ ಮಾಸದ ಹುಣ್ಣಿಮೆಯಿಂದ ಕಾರ್ತಿಕ ಮಾಸದ ಹುಣ್ಣಿಮೆವರೆಗೂ ಬೆಳಗ್ಗೆ ನಕ್ಷತ್ರಗಳಿರುವಾಗ ಈ ಒಂದು ದೀಪವನ್ನು ತುಳಸಿ ಮುಂದೆ ಮತ್ತು ದೇವರ ಮುಂದೆ ಹಚ್ಚುವಂಥದ್ದು. ಇನ್ನು ಕೆಲವರು 10 ಬತ್ತಿಗಳನ್ನು ಬೆಳಗ್ತಾರೆ. ಎಷ್ಟು ಸಾಧ್ಯನೋ ಅಷ್ಟು ಅಟ್ಲೀಸ್ಟ್ ದೇವ್ರ ಮುಂದೆ ಅಥವಾ ತುಳಸಿ ಮುಂದೆ ಆದ್ರೂ ಹಚ್ಚೋಕ್ಕೆ ಪ್ರಯತ್ನ ಪಟ್ಟರೆ ಒಳ್ಳೇದು ನೋಡ್ರಿ. ಈ ಥರ ಈ ಅಷ್ಟು 5 ಭಾಗಗಳನ್ನು ಕೂಡಿಸ್ಕೊಂಡು ಆಮೇಲೆ ಇದರಲ್ಲಿ 2 ಭಾಗಗಳಾಗಿ ಮಾಡ್ಕೋಬೇಕು. ಮತ್ತು ಇದಕ್ಕೆ ಇನ್ನೊಂದು ಭಾಗವನ್ನು ಆ್ಯಡ್ ಮಾಡಿ ನೋಡ್ರಿ, ನಾವು ಎಳೆ ತಕ್ಕೊತ ಹೋಗಬೇಕು. ಅಂದರೆ ಬತ್ತಿ ಮಾಡೋದಕ್ಕೆ ಎಳೆ ತೆಗಿಬೇಕೀಗ. ಆಮೇಲೆ ಇನ್ನೊಂದು ಈ ಥರ ಇದನ್ನು ಮಾಡಿ ನೀಟಾಗಿ ಮಾಡಿಕೊಂಡು ಎಳೆ ತಕ್ಕೊಂಡು ಹೋಗಬೇಕು. ಮತ್ತು ಅದ್ರ ಜೊತೆಗೆ ಇದನ್ನು 5 ಭಾಗ ಮಾಡೋದು ಇನ್ನೊಂದು ಥರ ಯಾವ ಥರ ಅಂತಂದರೆ, ಈಗ ರೆಡಿ ಹತ್ತಿರುತ್ತೆ ನೋಡ್ರಿ, ಅದನ್ನು ನಾವು ಯೂಸ್ ಮಾಡ್ಬೋದು. ಇದನ್ನು ಈ ಥರ ನೀಟಾಗಿ ಮಾಡಿಕೊಂಡು ಎಳೆಯನ್ನು ತಕ್ಕೋಬೇಕು. ಹಸಿ ಹಾಲಿನಿಂದ ತೆಗಿಬೇಕು ನೋಡ್ರಿ. ಇಲ್ಲಪ್ಪ ಅಂತಂದ್ರೆ ಈ ಥರ ಇರುತ್ತಲ್ಲ, ಇದನ್ನು ರೆಡಿ ಹತ್ತಿ ನೋಡ್ರಿ. ಇದು ಅಂದರೆ ಏನೂ ಇಲ್ದಿರೋ ಕಾಳು ಅದು ಎಲ್ಲ ತೆಗೆದು ಕ್ಲೀನಾಗಿ ಮಾಡಿರುವಂಥ ಹತ್ತಿ. ಈ ಕ್ಲೀನಾಗಿರೋ ಹತ್ತಿಯನ್ನು 5 ಭಾಗಗಳಾಗಿ ಮಾಡ್ಕೋಬೇಕು. ಈ ಥರನಾದರೂ ಮಾಡ್ಕೊಳ್ರಿ, ಇಲ್ಲ ಆ ಥರನಾದರೂ ಮಾಡ್ಕೊಳ್ರಿ, 2 ಒಂದೇ. ನಾನಿಲ್ಲಿ ಒಂದು ಪೇಪರ್ ಮೇಲೆ ಹಾಕ್ಕೊಂಡಿದ್ದೀನಿ ನೋಡ್ರಿ. ಅಂದರೆ ಇದು ಇಡ್ಲಿಕ್ಕೂ ಆಗುತ್ತೆ, ಹಸಿದು ಮಾಡೋಕ್ಕೆ ಬರೋದಿಲ್ಲ. ಸ್ವಲ್ಪ ಎಳೆ ತಕ್ಕೊಂಡ್ಮೇಲೆ ಆರಲಿ ಅಂತ ಪೇಪರ್ ತೊಗೊಂಡಿದ್ದೀನಿ. ಈ ಥರ 5 ಭಾಗಗಳಾಗಿ ಇದನ್ನಾದರೂ ತೊಗೊಂಡು ನೀವು ಕೂಡಿಸ್ಕೊಂಡು ಮತ್ತು ಇದರಲ್ಲಿ 2 ಭಾಗ ಮಾಡ್ಕೊಂಡಾದರೂ ಮಾಡ್ಬೋದು. ಈಗ ನೋಡಿರಿ, ಎಳೆಯನ್ನು ತೆಗೆಯೋದು ತೋರಿಸ್ತೀನಿ. ತುಂಬ ವಿಡಿಯೋದಲ್ಲಿ ತೋರಿಸಿದ್ದೀನಿ, ಆದ್ರೂ ನಾವೇ ಎಳೆ ತೆಗೆದು ಮಾಡೋದೇನಪ್ಪ ಅಂದರೆ ಶ್ರೇಷ್ಠ ಭಗವಂತನಿಗೆ. ಈ ಥರ ಫಾಸ್ಟಾಗಿ ಬಂದರೆ ಮಾಡಿರಿ. ನಿಮ್ಗೆ ಹೆಂಗೆ ಅಂದರೆ ಸ್ವಲ್ಪ ಅಭ್ಯಾಸ ಆದಮೇಲೆ ಬರ್ತದೆ. ಸ್ವಲ್ಪ ದಪ್ಪ ಮಾಡ್ಕೊಂಡ್ರೆ ಒಳ್ಳೇದು ನೋಡ್ರಿ. ದಪ್ಪ ಮಾಡಿಕೊಂಡು ಈ ಥರ ನಿಧಾನಕ್ಕೆ ತೋರಿಸ್ತೀನಿ ನೋಡ್ರಿ ಒಂದು ಸತಿ. ಈ ಥರ ಮಾಡ್ಕೋಬೇಕು. ಅಭ್ಯಾಸ ಆದರೆ ಸ್ವಲ್ಪ ಬೇಗ ಬರುತ್ತೆ. ಇಲ್ಲ ಅಂದ್ರೆ ಒಂಚೂರು ಲೇಟ್ ಆಗುತ್ತೆ ಅಷ್ಟೇ. ನಾವು ಎಳೆ ತೆಗೆದ್ರೆ ಶ್ರೇಷ್ಠ. ಇಲ್ಲ ಅಂದರೆ ನೀವು ರೆಡಿ ಹತ್ತಿ ಬತ್ತಿ ಇರುತ್ತೆ ನೋಡಿರಿ. ಹೋದ ವರ್ಷ ವಿಡಿಯೋದಲ್ಲಿ ನಾನು 2 ತೋರಿಸಿದ್ದೀನಿ, ಬೇಕಿದ್ರೆ ಅದನ್ನು ಚೆಕ್ ಮಾಡ್ಕೊಳ್ರಿ. ಲಡಿ ಸಿಗುತ್ತಲ್ಲ, ಹತ್ತಿದು ಲಡಿ ಬತ್ತಿ ಇರುತ್ತೆ ನೋಡಿರಿ ರೆಡಿ. ಅದನ್ನು ತೊಗೊಂಡು ನೀವು ಅದರಿಂದನೂ ಕೂಡ ನಿಮ್ಗೆ ಟೈಮ್ ಇಲ್ಲಪ್ಪ ಅನ್ನೋರು ಅದರಿಂದ ಮಾಡ್ಕೋಬೋದು. ಈ ಥರ ಎಳೆಯನ್ನು ತಕ್ಕೋಬೇಕು ನೋಡಿರಿ. ಎಳೆಯನ್ನು ತಕ್ಕೊಂಡು ಆನಂತರ ಬತ್ತಿಯನ್ನು ಮಾಡುವಂಥದ್ದು. ಎಳೆ ತೆಗಿಯೋದು ಸುಲಭ. ನಿಮ್ಗೆ ಅಂದರೆ ರೂಢಿ ಆದರೆ ಬರ್ತದೆ, ಇಲ್ಲ ಅಂದರೆ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೆ. ಇದೇ ಥರನ ಎಳೆ ತೆಗಿಬೇಕು ಹತ್ತಿಯಿಂದ ತೆಗೆದ್ರೆ. 10 ಭಾಗಗಳನ್ನಾಗಿ ಮಾಡ್ಕೊಂಡು ನೋಡಿರಿ, ಭಗವಂತನ 10 ಚಿಂತನೆಯನ್ನು ಮಾಡಿ ಆ ಬತ್ತಿಯನ್ನು ಜೋಡಿಸ್ಕೊಂಡು ನೀಟಾಗಿ ರೆಡಿ ಮಾಡಿಕೊಂಡು ಈಗ ಎಳೆಯನ್ನು ತೆಗಿಬೇಕು. ಹಸಿ ಹಾಲಿನಲ್ಲಿ ಬತ್ತಿಯನ್ನು ಮಾಡುವಂಥದ್ದು ನೋಡಿರಿ. ಇಲ್ಲಪ್ಪ ಅಂದ್ರೆ ರೆಡಿ ಹತ್ತಿ ಆದ್ರೂ ಸರಿ, ಸ್ವಲ್ಪ ಎಳೆ ದಪ್ಪ ತೊಗೊಂಡ್ರೆ ಚಲೋ. ಅಂದ್ರೆ ಆಮೇಲೆ ನೀಟಾಗಿ ಬತ್ತಿ ಕೂರುತ್ತೆ ಮತ್ತು ದೀಪ ಹಚ್ಚೋಕ್ಕೆ ಸರಿಯಾಗುತ್ತೆ. ಇದನ್ನು ಮಾಡ್ಕೋತ ಏನಪ್ಪ ಅಂತಂದರೆ ದಾಮೋದರ ಸ್ತೋತ್ರವನ್ನು ಹೇಳ್ಕೋತಾದ್ರೆ ನೀವು ಈ ಬತ್ತಿಯನ್ನು ಮಾಡಿ ಹಚ್ಬೋದು. ಈ ಥರ ನೋಡಿರಿ ಮಾಡಿ ಹಚ್ಬೋದು. ಇದನ್ನು ಬೆಳಗ್ಗೆ ಉಷಕಾಲದಲ್ಲಿ ಈ ದೀಪವನ್ನು ಹಚ್ಚುವಂಥದ್ದು ನೋಡಿರಿ. ಅಂದರೆ ಬೆಳಗ್ಗೆ 6 ಗಂಟೆ ಒಳಗೇ ಈ ದೀಪ ಹಚ್ಚುವಂಥದ್ದು. ಮತ್ತು ಇಲ್ಲಾಂದರೆ ಕೆಲವರು ಸಂಜೆ ಕೂಡ ಹಚ್ತಾರೆ. ತುಳಸಿ ಮುಂದೆ, ದೇವರ ಮುಂದೆ ಎಲ್ಲ ಹಚ್ಚುವಂಥದ್ದು. ಮತ್ತು ಇನ್ನು ಕೆಲವರು ಏನಂತಂದರೆ ಒಂದು ಆಕಳು ಮುಂದೆ ಮತ್ತು ಆಕಾಶಕ್ಕೆ 2 ದೀಪ, ತುಳಸಿ ಹತ್ರ 1 ಹಿಂಗೆ ಹಚ್ತಾರೆ. ಒಟ್ಟು ದಿನಕ್ಕೆ 10 ಅಂತ ಅಂದ್ಕೊಂಡು ವಿಶೇಷವಾದ ಅಭಿವೃದ್ಧಿಗೆ ನಮಗೆ ಒಳ್ಳೆಯದಾಗಲಿ ಅಂತ ಭಗವಂತನ ಒಂದು ಚಿಂತನೆಯನ್ನು ಮಾಡ್ತಾ
ಏನಪ್ಪ ಅಂದ್ರೆ ಈ ಬತ್ತಿಯನ್ನು ಮಾಡುವಂಥದ್ದು ನೋಡಿರಿ, ಭಗವಂತನ ಪ್ರೀತಿಗೆ ಪಾತ್ರರಾಗಲು ಮತ್ತು ಭಗವಂತನ ಆಶೀರ್ವಾದವನ್ನು ಸಿಗಲು ಭಕ್ತಿಯಿಂದ ಹಚ್ಬೇಕು ನೋಡಿರಿ. ಈ ಥರ ಎಳೆಯನ್ನು ತೆಗಿಬೇಕು. ಎಳೆಯನ್ನು ಸ್ವಲ್ಪ ತೋರಿಸಿದ್ದೀನಿ ನಾನು ಅಷ್ಟೇ, ಯಾವ ಥರ ಅಂತ ಎಳೆ ತೆಗೆಯೋದು ತುಂಬ ಸರಿ ತೋರಿಸಿದ್ದೀನಿ, ಸ್ವಲ್ಪ ತೋರಿಸಿದ್ದೀನಿ ನೋಡಿರಿ ಈ ವಿಡಿಯೋದಲ್ಲಿ. ಆದಮೇಲೆ ಬತ್ತಿಯನ್ನು ರೆಡಿ ಮಾಡ್ಕೊಳ್ಳುವಂಥದ್ದು ನೋಡಿರಿ. ಬೇಗನೂ ಮಾಡ್ಕೋಬೋದು. ಮತ್ತು ಕಾರ್ತಿಕ ದಾಮೋದರ ಸ್ತೋತ್ರವನ್ನು ಪ್ರತಿನಿತ್ಯ ಹೇಳಬೇಕು. ಈ ದೀಪವನ್ನು ಹಚ್ಚಿ 1 ತಿಂಗಳು ಪೂರ್ತಿ ಈ ದೀಪವನ್ನು ಹಚ್ಚುವಂಥದ್ದು ಹೇಳಿದ್ನೆಲ್ಲ. ದೇವ್ರ ಮುಂದೆ ಆದರೂ ಅಟ್ಲೀಸ್ಟ್ ಹಚ್ಚೋಕ್ಕೆ ಪ್ರಯತ್ನವನ್ನು ಪಡುವಂಥದ್ದು ನೋಡಿರಿ. 2 ಸಾಧ್ಯ 4 ಅಂದರೆ 2 ನೀಲಾಂಜನದಲ್ಲಿ 4 ಬತ್ತಿಯನ್ನು ಅದರ ಒಂದರಲ್ಲೆರಡು ಇಲ್ಲಪ್ಪ ಅಂದರೆ ಇನ್ನು ಕೆಲವರು ಒಂದೊಂದನ್ನು ಹಚ್ಬೋದು, ಅದೇನೂ ಇಲ್ಲ, ಅವ್ರವ್ರ ಅನುಕೂಲಕ್ಕೆ ಬಿಟ್ಟಿರೋಂಥದ್ದು ನೋಡಿ. ಈ ಥರ ಎಳೆಯನ್ನು ತಕ್ಕೊಂಡು ಈಗ ನಾವು ಈ ಒಂದು ಕೃತಿಕಾ ನಕ್ಷತ್ರ ಬತ್ತಿಯನ್ನು ಮಾಡೋಣ. ಕೃತಿಕಾ ನಕ್ಷತ್ರ ಈ ಒಂದು ಕಾರ್ತಿಕ ಮಾಸದಲ್ಲಿ ವಿಶೇಷವಾಗಿರೋದ್ರಿಂದ ಬೇರೆ ಮಾಸದಲ್ಲಿ ನಮಗೆ ಈ ಥರ ಹಚ್ಚೋಕ್ಕೆ ಏನಂದ್ರೆ ಆ ನಕ್ಷತ್ರ ಇರೋದಿಲ್ಲ. ಈ ಒಂದು ಟೈಮಲ್ಲಿ ನೋಡಿರಿ ಮಾಡೋವಂಥದ್ದು ನಾವು ಈ ಥರ ಮಾಡ್ಕೋಬೇಕು. ನಾವು ಇದು ಅಳ್ಳೆ ಅಂತೀವಿ ಮತ್ತು ಹತ್ತಿನೂ ಅಂತೀವಿ, ನೀವೇನೇನು ಅಂತೀರ ನೋಡಿರಿ. ಈ ಥರ 4 5 ಎಳೆಯನ್ನು ಮಾಡ್ಕೋಬೇಕು. ಒಂದೇ ಸತಿ ಈ ಥರ ಕೂಡಿಸ್ಕೊಂಡಾದರೂ ಮಾಡ್ಬೋದು, ಅಥವಾ ಇನ್ನೊಂದು ಥರನೂ ತೋರಿಸ್ತೀನಿ, ಆ ಥರನಾದರೂ ಮಾಡ್ಕೋಬೋದು ನೋಡಿರಿ. ಈ ಥರ ಮಾಡಿ ಅದನ್ನ ಕಟ್ ಮಾಡಿಕೊಡ್ರಿ ಅಲ್ಲಿಗೆ ಎಳೆನ. ನಾವು ಕೈಯಿಂದ ಮಾಡಿರೋವಂಥದ್ದು ಶ್ರೇಷ್ಠ. ಈ ಸರಿ ಏನಂದರೆ ನಾನು ರೆಡಿ ಬತ್ತಿ ಇರುತ್ತಲ್ಲ ಅದನ್ನು ತೋರಿಸಿಲ್ಲ, ಹೋದ ಸರಿ ತೋರಿಸಿದ್ದೆ. ನಿಮ್ಗೆ ಅದು ಈಸಿ ಆದ್ರೆ ಅದನ್ನ ಮಾಡ್ಕೋಬೋದು, ಬೇಗ ಆಗುತ್ತೆ. ಈಗ ಹಾಲು ಹಚ್ಕೊಂಡು ಕೆಳಗಡೆ ಅಂದರೆ ಅದು ಏನು ಇವಾಗ ನಾವು ಜಾಯಿಂಟ್ ಮಾಡಿದ್ದೀವಲ್ಲ ಅಲ್ಲಿ ಸ್ವಲ್ಪ ದಪ್ಪ ಇರಬೇಕು, ಮೇಲಿನ ಭಾಗ ತುದಿಯಾಗಿ ಚೂಪಾಗಿ ಬಂತಂದ್ರೆ ದೀಪ ಹಚ್ಚೋಕ್ಕೆ ಸರಿ ಇರುತ್ತೆ ನೋಡಿರಿ. ಈ ಥರ ಒಂದು ಸ್ವಲ್ಪ ಹಳ್ಳಿನ ತೊಗೊಂಡು ಅದಕ್ಕೆ ನೀವು ಈ ಥರ ಹಚ್ಕೊಂಡು ಹೋಗ್ಬೇಕು. ಈಗ ರೆಡಿ ಆಗುತ್ತೆ ನೋಡಿರಿ. 5 ಕುಸುರು, 11 ಎಳೆ 5 ಕುಸುರು. ಇದು 300 ಬತ್ತಿ 1 ತಿಂಗಳಲ್ಲಿ ಹಚ್ಚಿದರೆ ಒಳ್ಳೆಯದು ಅಂತ ಹೇಳ್ತಾರೆ. ಈ ಥರ ಹಚ್ಕೋಬೇಕು ನೋಡಿರಿ. ಸ್ವಲ್ಪ ಹಳ್ಳಿಯನ್ನು ಆ್ಯಡ್ ಮಾಡ್ತಾ ಹೋಗಬೇಕು. ಸರಿಯಾಗಿ ಮಾಡ್ಕೊಂಡು ಹೋದ್ರೆ ಬರ್ತೈತಿ. ಫಸ್ಟ್ ಇದು ಹಸಿ ಇರೋದ್ರಿಂದ ಹಿಂಗೆ ಕಾಣಿಸುತ್ತೆ ನಿಮ್ಗೆ, ಆರಿದ್ಮೇಲೆ ಇನ್ನೂ ಚಲೋ ಕಾಣ್ತೈತಿ. ಕರೆಕ್ಟಾಗಿ ಕುತ್ಕೋತಾವೆ ನೀಲಾಂಜನದೊಳಗೆ ಬತ್ತಿ. ಮಧ್ಯೆ ನನ್ನ ಮಗನ ಸೌಂಡ್ ಇರುತ್ತೆ, ಸಾರಿ. 5 + 5 10 ಎಳೆ ತೊಗೊಂಡು ಮತ್ತು ಅದಕ್ಕೊಂದು ಸೇರಿಸಿ ಆ್ಯಡ್ ಮಾಡಿ ನೋಡಿರಿ. ಹೂಬತ್ತಿಯನ್ನು ಈ ಥರ ಮಾಡೋದು. 5 ಕುಸುರಿನಿಂದ ಈ ಬತ್ತಿಯನ್ನು ಮಾಡುವಂಥದ್ದು 5 ಮಾಡ್ಬೇಕು ನೋಡಿರಿ. ಈ ಥರ ಹಸಿ ಐತಲ್ಲ ಹಂಗಾಗಿ ಕೈಗೆ ಅಂಟ್ಕೊಳಕತ್ತೈತಿ. ಈ ಥರ ಕಾಣಿಸುತ್ತೆ. ಆಮೇಲೆ ಸರಳ ಅಂತಲೇ ಹೇಳ್ಬೋದು. ಇನ್ನೂ ಒಂಚೂರು ಉದ್ದ ಮಾಡಿಕೊಂಡ್ರು ನಡೀತೈತಿ. ನೀವು ತುದಿನ ನಮ್ಮ ಅತ್ಯಂತ ಸರಳ ನೋಡಿರಿ ಇದು. ಈ ಥರ ಮಾಡ್ಕೋಬೇಕು. ಇಲ್ಲಾಂದರೆ ಇನ್ನೊಂದು ಮೆಥಡ್ ಏನಪ್ಪ ಅಂತಂದ್ರೆ ಈ ಥರ ಒಂದೊಂದು ಕುಸುರುಗಳನ್ನು ಸಪ್ರೇಟಾಗಿ ಮಾಡಿಕೊಂಡು ಈ ಕುಸುರುಗಳನ್ನು ಜಾಯಿನ್ ಮಾಡ್ಕೋಬೇಕು. 5 ಕುಸುರುಗಳನ್ನು ಮಾಡಿಕೊಂಡು ಈ 5 ಕುಸುರುಗಳನ್ನು ಜಾಯಿನ್ ಮಾಡ್ಕೋಬೇಕು. ಈಗ ನೋಡಿರಿ 2 ಥರ ಆ ಥರನೂ ಮಾಡ್ಕೋಬೋದು. ಈ ಥರ ಒಂದೊಂದು ಕುಸುರುಗಳನ್ನು ಕಟ್ ಮಾಡಿ ಆಮೇಲೆ 5 ಜಾಯಿನ್ ಮಾಡಿಕೊಂಡು ಮಾಡ್ಬೋದು ನೋಡಿರಿ. ಇದು ಕೂಡ ಸರಳ ಆಗುತ್ತೆ. ನಿಮ್ಗೆ ಆ ಥರ ಬಂದಿಲ್ಲ ಅಂದರೆ ಈ ಥರ ಇನ್ನೂ ಸರಳ ಆಗುತ್ತೆ. 2 ಥರನೂ ತೋರಿಸಿದ್ದೀನಿ ನೋಡಿರಿ. ಈ ಥರ 5 ಮತ್ತು ಒಂದೊಂದು ಕೂಡಿಸ್ಕೊಂಡು ಆಮೇಲೆ ನಾವು ಏನಪ್ಪ ಅಂದ್ರೆ ಹತ್ತಿಯನ್ನು ಆ್ಯಡ್ ಮಾಡಿಕೊಂಡು ಹೋಗಬೇಕು. ಕೃತಿಕಾ ನಕ್ಷತ್ರ ಬತ್ತಿ ಅಂತ ಕರೀತಾರೆ ಇದನ್ನು. ಉಷಕಾಲದಲ್ಲಿ ಹಚ್ಚುವಂಥದ್ದು ನೋಡಿರಿ. ನಕ್ಷತ್ರಗಳಿರುವಾಗ ಬೆಳಗ್ಗೆ 6 ಗಂಟೆ ಒಳಗಡೆ. ತುಪ್ಪದಲ್ಲಿ ಆದರೆ ತುಪ್ಪದಲ್ಲಿ ನೆನೆಸಿ ಹಚ್ಚಿರಿ, ಇಲ್ಲ ಎಣ್ಣೆ ಇಲ್ಲಾದರೆ ಎಣ್ಣೆಯಲ್ಲಿ ಹಚ್ಚಿರಿ ನೆನೆಸ್ಬಿಟ್ಟು. ಈ ಥರ ನೋಡಿರಿ ಅದು ಹತ್ತಿನ ಆ್ಯಡ್ ಮಾಡ್ಕೊಂಡು ಹೋಗ್ಬೇಕು. ಇದಕ್ಕೂ ಕೂಡ ಸೇಮ್ ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ನೋಡಿಕೊಂಡು ಮಾಡಿಕೊಡ್ರಿ. ಒಂದು ಸರಿ ಸರಿಯಾಗಿ ಬಂದಿಲ್ಲ ಅಂದರೆ ಇನ್ನೊಂದು ಸತಿ ಬರುತ್ತೆ. ಈ ಥರ ಬರ್ತಾವೆ ನೋಡಿರಿ ಬತ್ತಿಗಳು. ವಿಶೇಷವಾದ ಬತ್ತಿ ಅಂತಲೇ ಹೇಳ್ಬೋದು ನೋಡಿರಿ. 5 ಕುಸುರಿನಿಂದ ಮಾಡುವಂಥದ್ದು ಸರಳ ಅಂತಲೇ ಹೇಳ್ಬೋದು. ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ಕಾರ್ತಿಕ ಮಾಸ ಏನಂದರೆ ದೀಪಗಳ ಆರಾಧನೆಗೆ ಶ್ರೇಷ್ಠವಾದಂಥ ಒಂದು ಮಾಸ. ಈ ಮಾಸದಲ್ಲಿ ನೋಡಿರಿ ಎಷ್ಟು ದೀಪಾರಾಧನೆ ಮಾಡ್ತೀವೋ ಅಷ್ಟು ಒಳ್ಳೆಯದು. ಕಾರ್ತಿಕ ಮಾಸ ಏನಪ್ಪ ಅಂದ್ರೆ ದೀಪಗಳ ಒಂದು ಮಾಸ ಅಂತಲೇ ಹೇಳ್ಬೋದು. ದೀಪ ಹಚ್ಚೋಕ್ಕೆ ಶ್ರೇಷ್ಠ. ಮತ್ತು ಈ ಒಂದು ದೀಪಗಳನ್ನು ಹಚ್ಚಿ ನೀವು ಏನಪ್ಪ ಅಂದರೆ ಕೊನೆಗೆ ತಿಂಗಳು ಆದಮೇಲೆ ದೀಪದಾನವನ್ನು ಮಾಡ್ಬೋದು. 5 ಕುಸುರುಗಳನ್ನು ತೊಗೊಂಡು ಒಂದು ನೀಲಾಂಜನದೊಳಗೆ 2 ಬತ್ತಿ ಥರ ಹಚ್ಬೇಕು ನೋಡಿರಿ. ಮತ್ತು ಕೆಲವರು ದಿನಕ್ಕೆ 10 ಹಚ್ಚುತ್ತಾರೆ, ಅಂದರೆ ತಿಂಗಳಿಗೆ 300 ಆಗೋ ಥರನೂ ಹಚ್ತಾರೆ. ನಿಮ್ಗೆ ಸಾಧ್ಯ ಆದರೆ ಅಷ್ಟಾದರೂ ಹಚ್ಚಿರಿ, ಇಲ್ಲ ಅಂದರೆ ಮತ್ತು
ಎರಡೆರಡಾದರೂ ಹಚ್ಚಿರಿ ನಡೀತೈತಿ. 10 ಅಂತಂದ್ರೆ 5 ನೀಲಾಂಜನದೊಳಗೆ ಹಚ್ತಾರೆ. ದೇವ್ರ ಮುಂದೆ ಮತ್ತು ಆಕಾಶದಕ್ಕೆ ಒಂದು, ತುಳಸಿ ಮುಂದೆ ಈ ಥರ ಹಚ್ತಾರೆ ನೋಡ್ರಿ. ಆಕಳ ಮುಂದೆ, ಆಕಾಶಕ್ಕೆ ಮತ್ತು ದೇವ್ರ ಮುಂದೆ 2, ತುಳಸಿ ಮುಂದೆ ಹಿಂಗೆ ಎಲ್ಲ ಸೇರಿ 10 ದೀಪಗಳನ್ನು ಬೆಳಗ್ತಾರೆ. ಏನು ವಿಶೇಷ ಅಭಿವೃದ್ಧಿಗಾಗಿ ಹಚ್ಚುವಂಥದ್ದು ನೋಡಿರಿ. ಸಕಲ ಅಭಿವೃದ್ಧಿ ಅಂತಲೇ ಹೇಳ್ಬೋದು. ಈ ಥರ ನೋಡಿರಿ, ನಾನೊಂದು 4 ಮಾಡಿ ತೋರಿಸ್ತೀನಿ. ಸರಳ ಅಂತಲೇ ಹೇಳ್ಬೋದು. ಅದು ಕೈ ಹಸಿಯಾಗಿರೋದ್ರಿಂದ ಜಾಸ್ತಿ ಅಂಟುತ್ತೆ. ಸ್ವಲ್ಪ ಹಳ್ಳಿ ತೊಗೊಂಡು ಮೊದಲೊಂಚೂರು ತೇವ ಮಾಡಿಕೊಂಡು ಹಚ್ಕೋಬೇಕು. ಅದು ಮಾಡಿದ್ರೆ ಸರಿಯಾಗುತ್ತೆ ನೋಡಿರಿ. ಈ ಹಾಳಿ ಮೇಲೆ ಇಟ್ಟಿನೆಲ್ಲ ಹಂಗೆ ಕಾಣಿಸೋಲ್ಲ ನಿಮಗೆ. ಈಗ ನೀಲಾಂಜನದೊಳಗೆ ಇಟ್ಟಾಗ ಸರಿಯಾಗಿ ಕಾಣಿಸ್ತಾವೆ ನೋಡಿರಿ. ಯಾವ ಥರ ಆಗ್ಯಾವ ಬತ್ತಿ ಅಂತ ಹೇಳ್ರಿ. ಮತ್ತು ವಿಡಿಯೋಕ್ಕೊಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ನೋಡಿರಿ, ನೀಲಾಂಜನದಲ್ಲಿ ಇಟ್ಟಾಗ ಈ ಥರ ಕಾಣಿಸ್ತವೆ. ಇಟ್ಟು ತುಪ್ಪ ಅಥವಾ ಎಣ್ಣೆಯಲ್ಲಿ ನೆನೆಸ್ಬಿಟ್ಟು ಹಚ್ಚಿರಿ. ತುಪ್ಪದಲ್ಲಿ ಹಚ್ಚಿದ್ರು ಶ್ರೇಷ್ಠ. ಆಗೋದಿಲ್ಲ ಅನ್ನೋರು ಎಳ್ಳೆಣ್ಣೆಯಲ್ಲಿ ಹಚ್ಬೋದು. ಈ ಥರ ಆಗ್ಯಾವ ನೋಡಿರಿ ಬತ್ತಿ. ಯಾವ ಥರ ಆಗ್ಯಾವ ಅಂತ ಹೇಳ್ರಿ. 2 ಬತ್ತಿಯನ್ನಾದರೂ ಹಚ್ಚಿರಿ. 2 ಹಚ್ಚಿದ್ರೆ ಚಲೋ ಆತಂದ್ರೆ. ಇಲ್ಲ ಅಂದ್ರೆ ಒಂದೊಂದಾದರೂ ಈ ಥರ ಇಟ್ಬಿಟ್ಟು ಎಣ್ಣೆ ಅಥವಾ ತುಪ್ಪದಲ್ಲಿ ನೆನೆಸಿ ಹಚ್ಚಿದ್ರೆ ಶ್ರೇಷ್ಠ ನೋಡಿರಿ. ಈ ಥರ ನೀವು 10 ಹಚ್ಚೋದಾತಪ್ಪ ಅಂದ್ರೆ 5 ನೀಲಾಂಜನದೊಳಗೆ ಹಚ್ಚಬೇಕು 10 ಬತ್ತಿಯನ್ನು. ಅದು ಕೂಡ ಶ್ರೇಷ್ಠ. ನಿಮಗೆ ಯಾವುದು ಸಾಧ್ಯನೋ ಅದನ್ನು ಮಾಡಿಕೊಳ್ರಿ. ದೇವ್ರ ಮುಂದೆ ಆದರೂ ಹಚ್ಚಿರಿ. ಈ ಥರ ಬತ್ತಿಗಳು ನೋಡಿರಿ. ಈ ಒಂದು ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡಿರಿ, ಶೇರ್ ಮಾಡಿರಿ, ಕಮೆಂಟ್ ಹಾಕಿರಿ. ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ. ಮತ್ತು ನಾನು ಹೊಸ ಇನ್ನೊಂದು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಇನ್ನೊಂದು ಬತ್ತಿಯನ್ನು ತೋರಿಸ್ತೀನಿ ಮುಂದಿನ ವಿಡಿಯೋದಲ್ಲಿ. ಕಾರ್ತಿಕ ಮಾಸದ ವಿಶೇಷ ಬತ್ತಿ ಅಂತಲೇ ಹೇಳ್ಬೋದು. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಹಾಕಿರಿ. ಮತ್ತು ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.